ಸಿನಿಮಾಗಳಲ್ಲಿ ಎಷ್ಟೇ ವಿಧಗಳಿರ್ಬೋದು, ಆದ್ರೆ ಥ್ರಿಲ್ಲರ್ಗಳು ಕೊಡೋ ಅನುಭವ ಇದೆಯಲ್ಲ, ಅದು ಬೇರೆ ಎಲ್ಲೂ ಸಿಗಲ್ಲ. ಕೆಲವೊಂದು ನಮ್ಮನ್ನ ನಿದ್ದೆಲೂ ಬಡ್ದೆಬ್ಸಿದ್ರೆ, ಇನ್ನು ಕೆಲವಂತೂ ಸೀದಾ ಮೆದುಳಿಗೆ ಕೈ ಹಾಕ್ತವೆ. ಸೊ ಆ ನಿಟ್ಟಿನಲ್ಲಿ ಕ್ಷಣ ಕ್ಷಣಕ್ಕೂ ಕ್ಯೂರಿಯಾಸಿಟಿ ಹೆಚ್ಚು ಮಾಡಿ ಟೆನ್ಷನ್ ಕೊಡೋ ಒಂದಷ್ಟು ಸಿನಿಮಾಗಳನ್ನ ರೆಕಮೆಂಡ್ ಮಾಡೋಣ ಅಂತಾನೆ ಅನ್ಕೊಂಡೆ. ಅಂಡ್ ಅವುಗಳ ಬಗ್ಗೆನೇ ಇವತ್ತಿನ ಈ ವಿಡಿಯೋ. ಸೊ ತಲೆ ಕೆಡ್ಸೋ ಥ್ರಿಲ್ಲರ್ಗಳ ಬಗ್ಗೆ ಮಾತಾಡೋದಕ್ಕೆ ಇನ್ನ ಟೈಮ್ ವೇಸ್ಟ್ ಯಾಕೆ? ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಆಟಮ್ 2024ರಲ್ಲಿ ರಿಲೀಸ್ ಆದಂತ ಮಲಯಾಳಂ ಸಿನಿಮಾ. ಇದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿದೆ. ಡ್ರಾಮಾ ಕಂಪನಿಗಳ ಬಗ್ಗೆ ಗೊತ್ತಲ್ವಾ? ಅದೇ ತರ ಇಲ್ಲೂ ಕೂಡ ಒಂದು ನಾಟಕದ ಗುಂಪಿದೆ. ಅಂಡ್ ಅಲ್ಲಿ ವಿಚಿತ್ರ ಏನಂದ್ರೆ, ಗ್ರೂಪ್ ಅಲ್ಲಿ ಇರೋರೆಲ್ಲ ಗಂಡಸ್ರೆ ಅಂಡ್ ಒಬ್ಳು ಮಾತ್ರ ಹುಡುಗಿ. ಹೀಗಿರುವಾಗ ಒಂದು ದಿನ ಆ ಹುಡುಗಿಯ ಜೊತೆ ಕೆಟ್ಟ ಘಟನೆಯೊಂದು ನಡೆದೋಗತ್ತೆ. ಸೊ ಅದು ಏನು, ಯಾಕಾಯ್ತು, ಅದಕ್ಕೆ ಕಾರಣ ಯಾರು ಅಂತ ತಿಳ್ಕೊಳ್ಳೋದೆ ಈ ಸಿನಿಮಾ. ಆಕ್ಚುಲಿ ತುಂಬಾ ಸಿಂಪಲ್ ಆಗಿ, ಆದಷ್ಟು ಸ್ಪಾಯ್ಲರ್ ಕೊಡದೇ ಇರೋ ತರ ಹೇಳಿದ್ದೀನಿ. ಬಟ್ ಏನಂದ್ರೆ, ಸಿನಿಮಾ ಶುರುವಾಗಿ ಪ್ರತಿ ಹಂತದಲ್ಲೂ ನಿಮ್ಮನ್ನ ಪ್ರಶ್ನೆ ಮಾಡ್ತಾನೆ ಇರುತ್ತೆ. ಓಕೆ, ಹೀಗಿರ್ಬೋದಾ, ಇಂಥವ್ರಿದನ್ನ ಮಾಡಿರ್ಬೋದಾ, ಲೈಕ್ ಹೀಗೆ. ಅಂಡ್ ಆ ಡಿಸ್ಕಷನ್ ಗಳನ್ನ ಕೇಳ್ತಾ ಅಂತೂ ಇದು ಮತ್ತಷ್ಟು ಕಾಂಪ್ಲೆಕ್ಸ್ ಆಗ್ತಾನೆ ಹೋಗತ್ತೆ. ಅನುಮಾನ ಹುಟ್ಟತ್ತೆ. ಅಟ್ಲಾಸ್ಟ್ ಟೆನ್ಷನ್ ಯಾವ ಮಟ್ಟಿಗೆ ಹೆಚ್ಚಿರುತ್ತೆ ಅಂದ್ರೆ ನಿಮಗೆ ಉತ್ತರನೇ ಸಿಗಲ್ಲ. ಇನ್ನ ಕ್ಲೈಮ್ಯಾಕ್ಸ್ ನೋಡಿ ಕೆಲವ್ರಂತೂ ಅರೆ ಏನ್ ಗುರು ಇದು, ಈ ತರ ಮಾಡ್ಬೇಕಾ ಅಂತ ಇರಿಟೇಟ್ ಆದ್ರೆ, ಇನ್ನ ಕೆಲವರಿಗೆ ಅಬ್ಬಾ ಸಖತ್ತಾಗಿ ಮಾಡಿದ್ರಲ್ವಾ, ಸಖತ್ತಾಗಿ ಮುಗಿಸಿದ್ರಲ್ವಾ ಅನ್ನೋ ತರ ಒಪಿನಿಯನ್ ಬರುತ್ತೆ. ಒಟ್ನಲ್ಲಿ ಸಿನಿಮಾ ಅಂತೂ ನಿಮ್ಮನ್ನ ಕಂಪ್ಲೀಟ್ ಆಗಿ ಲಾಕ್ ಮಾಡಿ ಹಿಡ್ಕೊಳತ್ತೆ. ಸೊ ಖಂಡಿತ ಹೋಗಿ ನೋಡಿ, ಸಿಗೋದು ಅಮೆಜಾನ್ ಪ್ರೈಮ್ ನಲ್ಲಿ. ನಂಬರ್ 2, ದ ಸ್ಮೈಲ್ ಮ್ಯಾನ್. ಕೆಲವೊಂದು ಸಿನಿಮಾಗಳು ಹೇಗೆ ಅಂದ್ರೆ, ಪ್ರೆಸೆಂಟೇಷನ್ ಬಿಟ್ಟು ಹಾಕಿ ಬರೀ ಅವುಗಳ ಪ್ಲಾಟ್ ಕೇಳಿನೇ ಓಹ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ, ಏನಿರ್ಬೋದು ಅಂತ ಕ್ಯೂರಿಯಾಸಿಟಿ ಹುಟ್ಟತ್ತಲ್ವಾ, ಆ ಲಿಸ್ಟಿಗೆ ಈ ಸಿನಿಮಾ ಸೇರತ್ತೆ. ಸೊ ಅಂಥದ್ದೇನಿದ್ಯಪ್ಪ ಅಂತ ನೋಡಿದ್ರೆ, ಇಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ತನ್ನ ಲೀಸ್ಟ್ ಅಲ್ಲಿರೋ ವಿಕ್ಟಿಮ್ ಗಳನ್ನ ಬಹಳ ವಿಕೃತವಾಗಿ ಕೊಲೆ ಮಾಡ್ತಿರ್ತಾನೆ. ಎಷ್ಟ್ರ ಮಟ್ಟಿಗಂದ್ರೆ, ಕೊಂದ ಮೇಲೆ ಅವರ ಬಾಯಿನ ಚಾಕುವಿನಿಂದ ಸೀಳಿ ನಗ್ತಾ ಇರೋ ಹಾಗೆ ಕಾಣೋ ತರ ಮಾಡಿ ಹೋಗ್ತಾ ಇರ್ತಾನೆ. ಇನ್ನ ಈ ಕೊಲೆಗಳನ್ನ ಇನ್ವೆಸ್ಟಿಗೇಟ್ ಮಾಡೋ ಆಫೀಸರ್ಗೋ ಅಲ್ಝೈಮರ್ ಕಾಯಿಲೆ, ಹಾಗಾಗಿ ಗೊತ್ತಲ್ವಾ ತೊಂದ್ರೆ ಏನು ಅಂತ. ಸೊ ಇಷ್ಟೊಂದೆಲ್ಲ ವಿಚಿತ್ರವಾಗಿರೋ ಈ ಕಥೆಲಿ ಇನ್ನೂ ಏನೇನಿದೆ, ಏನೇನಾಗತ್ತೆ ಅನ್ನೋದು ಸಸ್ಪೆನ್ಸ್ ಆಗೇ ಇರ್ಲಿ. ಬಿಕಾಸ್ ಸಿನಿಮಾದಲ್ಲಿ ಸಖತ್ತಾಗಿ ವರ್ಕ್ ಆಗೋದೆ ಇಲ್ಲಿರೋ ಟ್ವಿಸ್ಟ್ಗಳು. ಹಾಗೆ ಶರತ್ ಕುಮಾರ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಮತ್ತೆ ಒಂದು ಥ್ರಿಲ್ಲರ್ ಸಿನಿಮಾ ಡಿಸರ್ವ್ ಮಾಡೋ ಮಟ್ಟಿಗೆ ಇದರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂಡ್ ಸೌಂಡ್ ಡಿಸೈನಿಂಗ್ ಪರ್ಫೆಕ್ಟ್ ಆಗಿದೆ. ಒಳ್ಳೆ ಅನುಭವನ ಕೊಡುತ್ತೆ. ಸೊ 2024ರಲ್ಲಿ ರಿಲೀಸ್ ಆದಂತ ಈ ಸಿನಿಮಾ ತಮಿಳು ಭಾಷೆಯಲ್ಲಿ ಆಹಾ ಪ್ಲಾಟ್ಫಾರ್ಮ್ ನಲ್ಲಿ ಅವೈಲೇಬಲ್ ಇದೆ. ಖಂಡಿತ ಹೋಗಿ ನೋಡಿ. ನಂಬರ್ 3, ಬಾರಾಮುಲ್ಲಾ. ಕಾಶ್ಮೀರಿ ಪಂಡಿತರ ಮೇಲಾಗಿರೋ ದೌರ್ಜನ್ಯ, ಅವ್ರಿಗೆ ಕೊಟ್ಟಿರೋ ವಿಕೃತವಾದ ಟಾರ್ಚರ್ಗಳ ಬಗ್ಗೆ ಕೇಳಿರ್ತೀರಾ. ಅಷ್ಟೇ ಯಾಕೆ, ಕಾಶ್ಮೀರ್ ಫೈಲ್ ಸಿನಿಮಾನ ಕೂಡ ನೋಡಿರ್ತೀರಾ. ಸೊ ಅದೇ ಬ್ಯಾಕ್ ಡ್ರಾಪ್ ಮೇಲೆ ನಿಂತಿರೋ ಕ್ರೈಮ್ ಇನ್ವೆಸ್ಟಿಗೇಷನ್ ಹಾರರ್ ಥ್ರಿಲ್ಲರ್ ಸಿನಿಮಾನೇ ಈ ಬಾರಾಮುಲ್ಲಾ. ಇನ್ನು ಇದರ ಕಥೆ ವಿಚಾರಕ್ಕೆ ಬಂದ್ರೆ, ಬಾರಾಮುಲ್ಲಾ ಪ್ರದೇಶದಲ್ಲಿ ವಿಚಿತ್ರ ಅನ್ನೋ ಹಾಗೆ ಸಾಕಷ್ಟು ಜನ ಮಕ್ಕಳು ಕಾಣೆ ಆಗ್ತಿರ್ತಾರೆ. ಅಂಡ್ ಅದನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಹೊಸದಾಗಿ ಒಬ್ಬ ಪೊಲೀಸ್ ಆಫೀಸರ್ ಅಲ್ಲಿಗೆ ಬರ್ತಾನೆ. ಸೊ ಬಂದ ಮೇಲೆ ಏನೇನಾಯ್ತು, ಕಾಣೆಯಾದವರ ಹಿಂದೆ ಇರೋ ಸತ್ಯ ಏನು, ಅಂಡ್ ಅದಕ್ಕೂ ಪಂಡಿತ್ರಿಗೂ ಯಾವ ತರದ ಕನೆಕ್ಷನ್ ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಆಕ್ಚುಲಿ ಸಿನಿಮಾದಲ್ಲಿರೋ ಎಮೋಷನಲ್ ಡೆಪ್ತ್ ಅಂಡ್ ನರೇಟಿವ್ ಇದೆಯಲ್ಲ, ಸಖತ್ತಾಗಿ ಹೊಡಿಯುತ್ತೆ. ಬ್ಯಾಕ್ ಡ್ರಾಪ್ ಅನ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಟ್ವಿಸ್ಟ್ ಗಳು ಕೆಲವೊಮ್ಮೆ ಅನ್ನೀವನ್ ಅನ್ಸ್ಬೋದು, ಬಟ್ ಇದರ ಕ್ಲೈಮ್ಯಾಕ್ಸ್, ಪರ್ಟಿಕ್ಯುಲರ್ಲಿ ಕೊನೆಯ 30-35 ನಿಮಿಷ ಇದೆಯಲ್ಲ, ಇಟ್ಸ್ ಪ್ಯೂರ್ ಸಿನಿಮಾ. ಅಂದ್ರೆ ಅಲ್ಲಿರೋ ಟ್ರಾಮಾ, ಆ ಶಾಕಿಂಗ್ ಇವೆಂಟ್ ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನೀವು. ಯಪ್ಪ, ಜೊತೆಗೆ ಜಂಪ್ ಸ್ಕೇರ್ ಮೂಮೆಂಟ್ ಗಳು ಕೂಡ ಒಂದಷ್ಟು ಕಡೆ ಚೆನ್ನಾಗಿ ವರ್ಕ್ ಆಗತ್ತೆ. ಅರೌಂಡ್ 2 ಗಂಟೆ ಇರೋ ಸಿನಿಮಾ, ಸೂಪರ್ ನ್ಯಾಚುರಲ್ ಥ್ರಿಲ್ಲರ್ ಬೇರೆ. ನೋಡ್ಬೇಕು ಅನ್ಸಿದ್ರೆ ನೆಟ್ಫ್ಲಿಕ್ಸ್ ನಲ್ಲಿ ಸಿಗತ್ತೆ, ಖಂಡಿತ ಹೋಗಿ ಟ್ರೈ ಮಾಡಿ. ನಂಬರ್ 4, ಪನಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ರಿವೆಂಜ್ ಥ್ರಿಲ್ಲರ್ಗಳು ಇಷ್ಟ ಅಂಡ್ ಅದರಲ್ಲಿ ನಿಮ್ಮ ಫೇವರೇಟ್ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ಬಿಕಾಸ್ ಒಬ್ಬ ರಿವ್ಯೂವರ್ ಆಗಿ ನಾನು ನೋಡಿರೋ ಮಟ್ಟಿಗೆ ಈ ತರದ ರಿವೆಂಜ್ ಥ್ರಿಲ್ಲರ್, ಅದರಲ್ಲೂ ಇಂಡಿಯನ್ ಸಿನಿಮಾದಲ್ಲಿ ಲಿಟ್ರಲಿ ಬರೋದೇ ಕಡಿಮೆ. ಹಾಗಂತ ಏನು ಎಕ್ಸ್ಟ್ರಾರ್ಡಿನರಿ ಪ್ಲಾಟ್ ಅಲ್ಲ ಇದು. ಒಂದು ಕಡೆ ತ್ರಿಸೂರ್ನ ದೊಡ್ಡ ಡಾನ್ ಮತ್ತವನ ಫ್ಯಾಮಿಲಿ, ಅಂಡ್ ಇನ್ನೊಂದು ಕಡೆ ಕಿಡಿಗೇಡಿಗಳ ತರ ಇಬ್ರು ಲೋಕಲ್ ಹುಡುಗರು. ಸೊ ಈ ಹುಡುಗರಿಗೂ ಆ ಡಾನ್ ಫ್ಯಾಮಿಲಿಗೂ ಒಂದು ಎಪಿಕ್ ರೈವಲ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಅವನ ಜಿಗ್ ಕ್ಷಣಕ್ಕೂ ಟೆನ್ಷನ್. ಅಂದ್ರೆ ಸಿನಿಮಾ ಫಾಸ್ಟ್ ಆಗಿದೆ, ನರೇಷನ್, ಸ್ಕ್ರೀನ್ ಪ್ಲೇ ಅಂತೂ ಕ್ರಿಸ್ಪ್ ಆಗಿದೆ, ಎಲ್ಲೂ ಡಿವಿಯೇಟ್ ಆಗಲ್ಲ. ಅಂಡ್ ನೋಡ್ತಾ ಯಾವ ಲೆವೆಲ್ಗೆ ಇಂಟೆನ್ಸ್ ಆಗತ್ತೆ ಅಂದ್ರೆ, ಈ ಸೀಟ್ ಎಡ್ಜ್ ಅಲ್ಲಿ ಕೂರಿಸ್ಬಿಡ್ತು ನೈಲ್ ಬೈಟಿಂಗ್ ಸಿನಿಮಾ ಅಂತಾರಲ್ಲ, ಮೋಸ್ಟ್ಲಿ ಇದೇ ಇರ್ಬೇಕನ್ಸತ್ತೆ. ಐ ಮೀನ್ ಎಂಥ ಒಳ್ಳೆ ಎಕ್ಸ್ಪೀರಿಯನ್ಸ್ ಗುರು. ಆಕ್ಷನ್, ಫ್ರಸ್ಟ್ರೇಷನ್, ಎಮೋಷನ್ ಎಲ್ಲ ಒಟ್ಟೊಟ್ಟಿಗೆ ಬರತ್ತೆ. ಸ್ಪೆಷಲಿ ಆ ಇಬ್ರು ಹುಡುಗರ ಕ್ಯಾರೆಕ್ಟರ್ ಗಳನ್ನ ಬರ್ದಿದ್ದಾರೆ, ಲೈಕ್ ತಲೆ ಕೆಟ್ಟ ಹೋಗತ್ತೆ ಗುರು. ಕೆಲವರಿಗಂತೂ BP ರೈಸ್ ಆದ್ರೂ ಆಗ್ಬೋದು. ಸೊ ಮಿಸ್ ಮಾಡ್ದೇನೆ ಹೋಗಿ ನೋಡಿ, ಸಖತ್ತಾಗಿದೆ ಸಿನಿಮಾ. ಅಂಡ್ ಇದು ನಿಮಗೆ ಸಿಗೋದು ಸೋನಿ ಲೀವ್ ನಲ್ಲಿ. ಎಲ ವೀಳಾ ಪೂಂಚಿರ ಈ ಪಟ್ಟಿಯಲ್ಲಿ ನಾನು ಸೇರಿಸ್ತಾ ಇರೋ 5ನೇ ಸಿನಿಮಾ, ಹಾಗೆ ಮಲಯಾಳಂ ಕೆಟಗರಿಯಲ್ಲಿ 3ನೇದು. ಕ್ರೈಮ್ ಇನ್ವೆಸ್ಟಿಗೇಷನ್ ಅಂದ್ರೆ ಅಲ್ಲಿ ಪ್ಲಾಟ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅನ್ನೋದಕ್ಕಿಂತ ಡೈರೆಕ್ಟರ್ ಅವರು ಅದನ್ನ ಎಷ್ಟು ಇಂಟೆಲಿಜೆಂಟ್ ಆಗಿ ಬರ್ದಿದ್ದಾರೆ ಅನ್ನೋದೇ ಮುಖ್ಯ ಆಗೋದು. ಆ ಲೆಕ್ಕದಲ್ಲಿ ಒಳ್ಳೆ ರೈಟಿಂಗ್ ಇರೋ ಸಿನಿಮಾಗಳನ್ನ, ಥ್ರಿಲ್ಲರ್ಗಳನ್ನ ನಾನು ಹೆಚ್ಚು ಇಷ್ಟಪಡ್ತೀನಿ. ಎಲ ವೀಳಾ ಪೂಂಚಿರ ಅಂದ್ರೆ ಎಲೆ ಉದುರದೇ ಇರೋ ಪ್ರದೇಶ. ಇನ್ಫ್ಯಾಕ್ಟ್ ಅಲ್ಲಿ ನಡೆಯೋ ಈ ಕಥೆ ಒಂದು ಮರ್ಡರ್ ಸುತ್ತ ಇರುವಂತದ್ದು. ಇಬ್ರು ಪೊಲೀಸ್ ಆಫೀಸರ್ ಹಿಲ್ ಟಾಪ್ ಲೊಕೇಶನ್ ತಮ್ಮ ಜ್ಯೂರಿಸ್ಟಿಕ್ಷನ್ ಅಲ್ಲಿ ವಿಚಿತ್ರವಾಗಿ ಒಬ್ಬರ ಕೊಲೆ ಆಗೋಗಿದೆ. ಅಂಡ್ ಈಗ ಅದನ್ನ ಸಾಲ್ವ್ ಮಾಡ್ಬೇಕು. ಹೇಗಾಯ್ತು, ಏನೇನಿತ್ತು ಅನ್ನೋದನ್ನ
ನೀವು ಸಿನಿಮಾದಲ್ಲೇ ನೋಡಿ, ಬಟ್ ಆಕ್ಚುಲಿ ಇದೊಂಥರ ಸ್ಲೋ ಬರ್ನ್ ಥ್ರಿಲ್ಲರ್. ಎಸ್ಟಾಬ್ಲಿಷ್ ಆಗೋದಕ್ಕೆ ಟೈಮ್ ತಗೊಳತ್ತೆ, ಇನ್ವೆಸ್ಟ್ ಆಗ್ಬೇಕಾಗತ್ತೆ. ಬಟ್ ಒಂದು ಸಾರಿ ಗ್ರಿಪ್ ಸಿಕ್ಕಿದ ಮೇಲೆ ಅದು ನಿಮ್ಮನ್ನ ಬಿಡೋದಿಲ್ಲ, ಸೀದಾ ಕ್ಲೈಮ್ಯಾಕ್ಸ್ ಅಲ್ಲೇ ಇರ್ತೀರಾ. ಅಂಡ್ ಆ ಕ್ಲೈಮ್ಯಾಕ್ಸ್ ಅಂತೂ ಏನು ಬರ್ದಿದ್ದಾರೆ ಗುರು, ಸಖತ್ ಇಷ್ಟ ಆಗೋಯ್ತು. ಇನ್ಫ್ಯಾಕ್ಟ್ ಇದನ್ನ ಟ್ರೀಟ್ ಮಾಡಿರೋ ರೀತಿ, ಆ ಲೇಯರ್ಗಳು, ಅದರ ಜಸ್ಟಿಫಿಕೇಶನ್, ನೀವೇನಾದ್ರೂ ಹೆಚ್ಚು ಥ್ರಿಲ್ಲರ್ ಗಳನ್ನ ನೋಡ್ತೀರಾ ಅಂದ್ರೆ ನಿಮಗೆ ಅರ್ಥ ಆಗತ್ತೆ ಅದು ಎಷ್ಟು ಡೆಪ್ತ್ ಅಲ್ಲಿ ನಮ್ಮನ್ನ ತಲುಪಿದೆ ಅಂತ. ಸಖತ್ ಒಳ್ಳೆ ರೈಟಿಂಗ್, ಟ್ವಿಸ್ಟ್ ಗಳು ಕೂಡ ಸೂಪರ್ ಆಗಿದಾವೆ. ಸೇರ್ಸಿರೋ ಎಲಿಮೆಂಟ್ ಗಳು, ತಗೊಂಡಿರೋ ಲೊಕೇಶನ್, ಒಂಥರ ಇಂಟ್ರೆಸ್ಟಿಂಗ್ ಅಟ್ಮಾಸ್ಫಿಯರ್. ಡೆಫಿನೆಟ್ಲಿ ಹೋಗಿ ನೋಡಿ. ಅಮೆಜಾನ್ ಪ್ರೈಮ್ ನಲ್ಲಿ ಮಲಯಾಳಂ ಭಾಷೆಯಲ್ಲಿ ಅವೈಲೇಬಲ್ ಇದೆ. ನಂಬರ್ 6 ಪಾರಂಪೊರುಲ್. ನಾರ್ಮಲಿ ಹೈಸ್ ಥ್ರಿಲ್ಲರ್ ಅನ್ನೋದನ್ನೇ ಒಂದು ದೊಡ್ಡ ಜಾನ್ರ, ಸಿಕ್ಕಾಪಟ್ಟೆ ಬೆಳೆದು ನಿಂತಿರೋ ಕ್ಯಾಟಗರಿ. ಸೊ ಅಲ್ಲಿ ನಾನು ಯಾವಾಗ್ಲೂ ಸ್ವಲ್ಪ ಸ್ಕೆಪ್ಟಿಕಲ್ ಆಗೇ ಇರ್ತೀನಿ. OTT ಕಂಟೆಂಟ್ ಅಂತ ಬಂದ್ರೂ ನೋಡೋದು ಕಡಿಮೆನೆ, ಬಿಕಾಸ್ ಅದ್ಯಾವ್ದು ನನ್ನನ್ನ ಅಷ್ಟು ಬೇಗ ಕನ್ವಿನ್ಸ್ ಮಾಡಲ್ಲ. ಬಟ್ ಈ ಪರ್ಟಿಕ್ಯುಲರ್ ಸಿನಿಮಾ ಇದೆಯಲ್ಲ, ಫ್ರಮ್ ದ ಸ್ಟಾರ್ಟ್ ನನ್ನ ಅಟೆನ್ಷನ್ ನ ಪಡ್ಕೊಳ್ತು. ಅಂಡ್ ಅಲ್ಲಿ ಹಿಡಿದಿದ್ದು ಕೊನೆಯವರೆಗೂ ಬಿಡ್ಲಿಲ್ಲ, ಎಂಗೇಜಿಂಗ್ ಆಗಿನೇ ಎಳ್ಕೊಂಡು ಹೋಯ್ತು. ಮುಖ್ಯವಾಗಿ ಏನಂದ್ರೆ ಇವರು ಯಾವ ಪಾಯಿಂಟ್ ಸುತ್ತ ಕಥೆನ ಬರ್ದಿದ್ದಾರೆ, ಸಿನಿಮಾ ಆ ಪಾಯಿಂಟ್ ಅನ್ನ ಬಿಟ್ಟು ಆಚೆ ಈಚೆ ಹೋಗೋದೇ ಇಲ್ಲ. ಐ ಮೀನ್ ಪರ್ಫೆಕ್ಟ್ ಸ್ಕ್ರೀನ್ ಪ್ಲೇ, ಸಖತ್ ಒಳ್ಳೆ ಎಕ್ಸಿಕ್ಯೂಷನ್. ಆಕ್ಚುಲಿ ಇದು ವಿಗ್ರಹಗಳ ಸ್ಮಗ್ಲಿಂಗ್ ಸುತ್ತ ನಡೆಯೋ ಕಥೆ. ಸೊ ಆ ನೆಟ್ವರ್ಕ್ ಅನ್ನ ಚೆನ್ನಾಗಿ ಬಿಲ್ಡ್ ಮಾಡ್ತಾರೆ, ಹೈ ಸ್ಟೇಕ್ಸ್ ಅಂತ ಟೆನ್ಷನ್ ನ ಏರಿಸ್ತಾನೆ ಹೋಗ್ತಾರೆ. ಅಂಡ್ ಅದರಿಂದನೇ ಸಿನಿಮಾ ಇಷ್ಟೊಂದು ಎಂಗೇಜಿಂಗ್ ಆಗಿ ಬಂದಿರೋದು. ಆಲ್ಸೋ ಲೀಡ್ ಆಕ್ಟರ್ ಗಳ ಪರ್ಫಾರ್ಮೆನ್ಸ್, ಪೋರ್ತೊಳಿಲಾದ್ಮೇಲೆ ಶರತ್ ಕುಮಾರ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಬಂದಿದ್ದು ಕೂಡ ಇಲ್ಲೇನೆ. ಸೊ ಇಂಟ್ರೆಸ್ಟಿಂಗ್ ಆಗಿರೋ ಸಿನಿಮಾ, ಹೈಸ್ ಥ್ರಿಲ್ಲರ್ ಬೇರೆ, ಆ ಜಾನರ್ ನ ಇದು ಡೆಫಿನೆಟ್ಲಿ ಡಿಸರ್ವ್ ಕೂಡ ಮಾಡತ್ತೆ. ಮಿಸ್ ಮಾಡ್ದೇನೆ ಹೋಗಿ ನೋಡಿ, ತಮಿಳು ಭಾಷೆಯಲ್ಲಿ ಅಮೆಜಾನ್ ಪ್ರೈಮ್ ನಲ್ಲೇ ಸಿಗತ್ತೆ. ಇನ್ನ ಪೋರ್ತೊಳಿಲ್ ಸಿನಿಮಾನ ಕೂಡ ಈ ಲೀಸ್ಟಿಗೆ ಸೇರ್ಸ್ಕೋಬಹುದು. ಇಟ್ಸ್ ಅ ಗುಡ್ ಥ್ರಿಲ್ಲರ್. ಈಗಂತೂ ಹೇಗಾಗ್ಬಿಟ್ಟಿದೆ ಅಂದ್ರೆ ಥ್ರಿಲ್ಲರ್ ಗಳಲ್ಲಿರೋ ಆಲ್ಮೋಸ್ಟ್ ಎಲ್ಲಾ ಟೆಂಪ್ಲೇಟ್ ಗಳನ್ನ ಜನ ಅರ್ದು ಕುಡಿದು ಬಿಟ್ಟಿದ್ದಾರೆ. ಪೇಪರ್ ಮೇಲೆ ಎಷ್ಟೇ ಚೆನ್ನಾಗಿ ಕಥೆ ಬಂದಿದ್ರು ಅದನ್ನ ಆರಾಮಾಗಿ ಪ್ರಿಡಿಕ್ಟ್ ಮಾಡ್ಬಿಡ್ತಾರೆ. ಸೊ ಡಿಫ್ರೆಂಟ್ ಆಗಿ ಏನಾದ್ರೂ ಮಾಡ್ಬೇಕಲ್ವಾ, ಅದನ್ನೇ ಈ ಸಿನಿಮಾದಲ್ಲಿ ಮಾಡಿರೋದು. ಇಂಟ್ರೆಸ್ಟಿಂಗ್ ಪ್ಲಾಟ್, ಸಖತ್ ಒಳ್ಳೆ ಟ್ರೀಟ್ಮೆಂಟ್, ರೈಟಿಂಗ್ ಜೊತೆ ಕ್ಯಾರೆಕ್ಟರ್ಸ್ ನ ಕೂಡ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಅಂಡ್ ಇದರ ಪ್ರೆಸೆಂಟೇಷನ್ ಇಂದಾನೆ ಆದಷ್ಟು ಪ್ರೆಡಿಕ್ಟಬಿಲಿಟಿ ಅನ್ನೋದನ್ನ ಕಡಿಮೆ ಮಾಡಿದ್ದಾರೆ. ಒಂಥರ ಸೈಕ್ ಎಕ್ಸ್ಪೀರಿಯನ್ಸ್. ಸೊ ಡೆಫಿನೆಟ್ಲಿ ಹೋಗಿ ನೋಡಿ. ಇದು ಕೂಡ ತಮಿಳು ಭಾಷೆಯಲ್ಲಿ ಅಮೆಜಾನ್ ಪ್ರೈಮ್ ನಲ್ಲೇ ಸಿಗತ್ತೆ. ನಂಬರ್ 7 ಮಾರ್ಗನ್. ಒಬ್ಬ ಪೊಲೀಸ್ ಆಫೀಸರ್, ಅವನ ಜೀವನದಲ್ಲಿ ಒಂದು ಅಹಿತಕರ ಘಟನೆ ನಡೆದು ಹೋಗಿದೆ. ಅದರ ಎಫೆಕ್ಟ್ ಏನ್ ಗೊತ್ತಾ, ಅವನ ಬಾಡಿಲಿ ಅರ್ಧ ಭಾಗ ಕಪ್ಪಾಗಿ ಹೋಗಿದೆ. ಸೊ ಆ ತರ ಯಾಕಾಯ್ತು, ಇಷ್ಟೊಂದೆಲ್ಲ ವಿಚಿತ್ರವಾಗಿರೋ ಇವನ ಕೆಲಸ ಏನು, ಅವನೇನನ್ನ ಹುಡುಕ್ತಾ ಇದ್ದಾನೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಬಟ್ ಎನಿವೇಸ್ ಇದರ ಕಾನ್ಸೆಪ್ಟ್ ಇದೆಯಲ್ಲ, ಅದೇ ಸಖತ್ ಡಿಫ್ರೆಂಟ್ ಆಗಿದೆ. ಅಂದ್ರೆ ಒಂದು ಕಡೆ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್, ಮತ್ತೊಂದು ಕಡೆ ಫ್ಯಾಂಟಸಿ, ಎರಡೂ ಸೇರಿ ಸಿನಿಮಾ ಒಳ್ಳೆ ಇಂಟ್ರೆಸ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹಾಗೆ ಪಾಯಿಂಟ್ ಅನ್ನ ಬಿಟ್ಟು ಒಂದು ಕಡೆನೂ ಅಲ್ಲಾಡಲ್ಲ, ಅಷ್ಟೇ ಎಂಗೇಜಿಂಗ್ ಆಗಿ ಹೋಗುತ್ತೆ. ಆಲ್ಸೋ ಸ್ಕ್ರೀನ್ ಪ್ಲೇ ವೈಸ್ ನೋಡಿದ್ರು ಇಲ್ಲಿ ಬೇಡದೇ ಇರೋ ಸೀಕ್ವೆನ್ಸಸ್ ಆಗ್ಲಿ, ಹಾಡುಗಳಾಗ್ಲಿ ಏನೇನೂ ಇಲ್ಲ. ಇಟ್ಸ್ ಅ ಕ್ಲೀನ್ ಸಿನಿಮಾ. ಪರ್ಸನಲಿ ಇದಿಷ್ಟು ಯೂನಿಕ್ ಆಗಿದೆ ಅನ್ನೋದಕ್ಕೇನೆ ನನ್ಗೆ ಹೆವಿ ಇಷ್ಟ ಆಗಿದ್ದು. ರಿವೀಲ್ ಮಾಡಿ ಹಾಳ್ ಮಾಡಬಾರ್ದು, ಅದಕ್ಕೆ ಏನು ಹೇಳ್ತಾ ಇಲ್ಲ, ರೆಕಮೆಂಡೇಶನ್ ಬೇರೆ. ಹಾಗಾಗಿ ನೀವೇ ಹೋಗಿ ನೋಡಿ. ಇದು ಕೂಡ ತಮಿಳು ಸಿನಿಮಾ, ಅಮೆಜಾನ್ ಪ್ರೈಮ್ ನಲ್ಲಿ ನೋಡೋದಕ್ಕೆ ಸಿಗತ್ತೆ. ಸೊ ಇದಿಷ್ಟು ಸದ್ಯಕ್ಕೆ ನನ್ನ ಲೀಸ್ಟ್ ಅಲ್ಲಿ ಇದ್ದಂತ ಸಿನಿಮಾಗಳು. ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಗಳನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರ್ತೀನಿ. ಜೊತೆಗೆ ಮೇಜರ್ ರಿಲೀಸ್ ಅಂತ ಯಾವ ಸಿನಿಮಾನೂ ಇರ್ಲಿಲ್ಲ. ಹಾಗಾಗಿ ಹೆಚ್ಚು ಸಮಯ ಸಿಕ್ಕಿದೆ ಕಂಟೆಂಟ್ ಪ್ರಿಪೇರ್ ಮಾಡೋದಕ್ಕೆ. ನೋಡೋಣ ಈ ವಿಡಿಯೋಗೆ ಯಾವ ತರ ರೆಸ್ಪಾನ್ಸ್ ಬರುತ್ತೆ ಅಂತ. ಅದ್ರ ಮೇಲೆ ಅದನ್ನ ಲೆಕ್ಕ ಹಾಕಿ ಥ್ರಿಲ್ಲರ್ಗಳಲ್ಲಿರೋ ಬೇರೆ ವೆರೈಟಿಗೂ ಕೈ ಹಾಕೋಣ ಅಂತ ಅನ್ಕೊಂಡಿದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಆದಷ್ಟು ಶೇರ್ ಮಾಡಿ. ಹಾಗೆ ಇಲ್ಲಿರೋ ಸಿನಿಮಾಗಳಲ್ಲಿ ನಿಮ್ಮಲ್ಲಿ ಯಾರಾದ್ರೂ ಯಾವ್ದನ್ನಾದ್ರೂ ನೋಡಿದ್ರೆ ಅದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.